ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ, ಆಲ್ಮೋಸ್ಟ್ 10 o'clock ಹತ್ರ ಆಗಿದೆ. September 25th ಅಂದರೆ ನಮ್ಮ 41st ಡೇ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆಲ್ಮೋಸ್ಟ್ ಇನ್ನು 50 days ನಮ್ಮ ಹತ್ರ ಮಿಕ್ಕಿದೆ. 50 ದಿನ ಇರೋದ್ರಿಂದ ಒಂದೊಂದು ಸತಿ ಹೇಗೆ ಚೇಂಜಸ್ ಆಗುತ್ತೆ ಅಂತಂದ್ಬಿಟ್ಟು ನಿಜವಾಗ್ಲೂ ಗೊತ್ತಾಗಲ್ಲ. ಬಟ್ ಚೆನ್ನಾಗಿ ನಡೀತಿದೆ. ಆ ಪ್ರೋಸೆಸ್ನ ಬಿಡದೆ ಗಿವ್ ಅಪ್ ಮಾಡದೆ ಕಂಟಿನ್ಯೂಯಸ್ ಆಗಿ ನಾವು ಮಾಡ್ತಿದ್ರೆ ಮಾತ್ರನೇ ರಿಸಲ್ಟ್ ಸಿಗೋದು. ಸೊ ಇವತ್ತು ಒಂದು ಕ್ವಿಕ್ ಅಪ್ಡೇಟ್ ಏನು ಅಂತಂದರೆ, ಇವತ್ತಿನ ನನ್ನ ವೆಯ್ಟ್ ಮತ್ತು ಲೋಯೆಸ್ಟ್ ವೆಯ್ಟ್ ಅಂದರೆ 69.6. ನಿನ್ನೆ 70.1 ಹತ್ತಿರ ಇದ್ದೆ, ಇವತ್ತು 69.6 ಹತ್ತಿರ ಬಂದಿದ್ದೀನಿ. ಹೇಗೆ ಅಂತಂದರೆ ಜಸ್ಟ್ ಕನ್ಸಿಸ್ಟೆಂಟ್ ಅಷ್ಟೇ. ಆದಷ್ಟು ನನ್ನ ಕ್ಯಾಲರೀಸ್ ಏನಿದೆ ಅದನ್ನು ಮೇಂಟೈನ್ ಮಾಡಿದೆ, ಮತ್ತು ಆದಷ್ಟು ಜಾಸ್ತಿ ಸ್ಯಾಲೆಡ್ಸ್ನ ನಾನು ಕನ್ಸ್ಯೂಮ್ ಮಾಡಿದೆ. ಅಕಸ್ಮಾತ್ ಏನಾದರೂ ನೀವು ನನ್ನ ಡಯಟ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನೆನ್ನೆ ವೀಡಿಯೋನ ಹೋಗಿ ನೋಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅಂದರೆ ಡೇ 40ದು ಕೀಟೋ ಡಯಟ್ ಪ್ಲ್ಯಾನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಆ್ಯಡ್ ಮಾಡಿದ್ದೀನಿ ನೆನ್ನೆ ವೀಡಿಯೋ ಒಳಗಡೆ. ಸೊ ಅದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಡಯಟ್ ಪ್ರಕಾರ, ನಿಮ್ಮ ಕ್ಯಾಲರೀಸ್ ಪ್ರಕಾರ ನೀವು ಕಸ್ಟಮೈಸೇಷನ್ನ ಮಾಡ್ಕೊಬೋದು. ಕನ್ಸಿಸ್ಟೆನ್ಸಿ ಒಂದೇನೇ ಆ್ಯಕ್ಚುಲಿ ಕೀ. ವರ್ಕೌಟ್ ಮತ್ತು ಡಯಟ್ ಎರಡೂ ಕ್ಲೀನಾಗಿಟ್ಟು ನೀವು ಯಾವುದೇ ಗೋಲ್ನ ಬೇಕಾದ್ರೂ ಅಚೀವ್ ಮಾಡ್ಬೋದು ನಿಮ್ಮ ಫಿಟ್ನೆಸ್ ಲೆವೆಲಲ್ಲಿ. ಅದನ್ನು ಹೇಳ್ತಾ, ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಲೆಗ್ ವರ್ಕೌಟ್ ಮಾಡಬೇಕು. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಬೇಕು. ನಿನ್ನೆ ಆಗಿದ್ದು, ನಿನ್ನೆ ಆಫೀಸಿಂದ ಬರ್ತಾ ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ 1:30 ನೈಟ್ ಆಗೋಗಿತ್ತು. ಬರ್ತಾ ನಮ್ಮ ಸಾಹೇಬರು, ನಮ್ಮ ಜುಪಿಟರ್ ಸಾಹೇಬರು ಪೆಟ್ರೋಲ್ ಖಾಲಿ ಆಗೋಯಿತು. ನಾನು ಆ್ಯಕ್ಚುಲಿ ತುಂಬಾ ಬ್ಯುಸಿ ಇದ್ದೆ, ಆಳು ಮೂಳು ಅಂತ ಅಂದ್ಬಿಟ್ಟು ಯಾವುದೋ ಜ್ಞಾನದಲ್ಲಿ ಪೆಟ್ರೋಲ್ ಹಾಕ್ಸೋದೇ ಮರ್ತೋದೆ. ಬಟ್ ಸರಿಯಾದ ಪಾಠ ಕಲಿಸ್ತು. ಅರ್ಧ ದಾರಿಯಲ್ಲೇ ಪೆಟ್ರೋಲ್ ಖಾಲಿಯಾಗಿ ನಿಂತೋಯ್ತು. 1:30-2 ಗಂಟೆ ಆಗೋಗಿದೆ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಯಾವುದಾದ್ರೂ ಒಂದು ಪೆಟ್ರೋಲ್ ಪಂಪ್ ತೆಗೆದಿರುತ್ತೆ ಇಲ್ಲೇ ಮನೆ ಹತ್ರ ಎಲ್ಲ ಅಂತ ಅಂದ್ಬಿಟ್ಟು. ಬಟ್ ಯಾವ ಪೆಟ್ರೋಲ್ ಪಂಪನ್ನು ತೆಗೆದಿರಲಿಲ್ಲ. ಸುಮ್ಮನೆ ಗಾಡಿ ನಿಲ್ಸ್ಕೊಂಡು ಹಂಗೆ ವೆಯ್ಟ್ ಮಾಡ್ತಿದ್ದೆ, ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ದೂರವರೆಗೂ ತಳ್ಕೊಂಬಂದೆ. ಅದಾದಮೇಲೆ ಯಾರೋ ಪುಣ್ಯಾತ್ಮ ನಮ್ಮ ಏರಿಯಲ್ಲಿರೋನೇ ಬನ್ನಿ ಟೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ಆಲ್ಮೋಸ್ಟ್ ನಮ್ಮ ಮನೆವರೆಗೂ ಟೋ ಮಾಡಿ ಬಿಟ್ಬಿಟ್ಟು ಹೋದ. ಸೊ ಥ್ಯಾಂಕ್ಸ್. ತುಂಬಾ ಆ್ಯಕ್ಚುಲಿ ಸುಸ್ತಾಗಿ ಹೋಗಿತ್ತು ನಿನ್ನೆ ನನಗೆ. ಆಲ್ಮೋಸ್ಟ್ ಅರೌಂಡ್ 2 o'clock ನಾನು ಯಾವಾಗ ಹೋಗಿ ಮಲ್ಕೊತೀನೋ ಮನೆಗೆ ಅಂತ ಬೇರೆ ಅನ್ನಿಸ್ತಾಯಿತ್ತು ನನಗೆ. ಆ ಟೈಮಲ್ಲಿ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಬಂದು ಈ ರೀತಿ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ತುಂಬಾ ಧನ್ಯವಾದಗಳು. ಓಕೆ, ಅದಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ ಫುಲ್ಲು ನಮ್ಮ ಗಾಡಿ ಡ್ರೈ ಆಗೋಗಿದೆ. ಸೊ ಗಾಡಿ ಡ್ರೈ ಆಗಿರೋದ್ರಿಂದ ನಾನೇನು ಮಾಡಿದೆ ಅಂದರೆ, ನಮ್ಮ ಅಪ್ಪನ ಗಾಡಿಯಿಂದ ಒಂದು ಸ್ವಲ್ಪ ಪೆಟ್ರೋಲ್ನ ದೇಪ್ಕೊಂಬಿಟ್ಟೆ ನಾನು. ಸೊ ಪೆಟ್ರೋಲ್ ದೇಪೋದು ನಿಮಗೆ ಬಂದರೆ ಒಂದು ಸ್ವಲ್ಪ ಅಡ್ವಾಂಟೇಜು. ಏನಕ್ಕೆ ಅಂತ ಅಂದರೆ ಕಷ್ಟ ಕಾಲದೊಳಗಡೆ ಹೆಲ್ಪ್ ಆಗುತ್ತೆ. ಅದಕ್ಕಂತ ಅಂದ್ಬಿಟ್ಟು ಸುಮ್ಮನೆ ಪೆಟ್ರೋಲ್ ದೇಪ್ಕೊಂಡು ಮಾರ್ಕೊಳ್ಳೋದಲ್ಲ. ಬಟ್ ಯಾವುದಾದ್ರೂ ಕಷ್ಟ ಕಾಲದೊಳಗಡೆ, ಇವಾಗ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿಂದ ತಿರ್ಗಾ ವಾಪಸ್ ತಳ್ಕೊಂಡು ಹೋಗೋ ಬದಲು ಜಸ್ಟ್ ಒಂದು ಸ್ವಲ್ಪ ಪೆಟ್ರೋಲ್ನ ಅಪ್ಸ್ಕೊಂಡು ಮಾಡ್ಕೊಂಬಿಟ್ಟೆ ನಮ್ಮ ಅಪ್ಪನ ಗಾಡಿಯಿಂದ. ಆಮೇಲೆ ಇನ್ನೊಂದು, ನಾನು ಹಾಕ್ಕೊಂಡಿರೋ ಟಿ ಶರ್ಟ್ ಬಂದ್ಬಿಟ್ಟು ನಾನು ಫಸ್ಟ್ ಕೆಲಸ ಮಾಡಿದಂಥ ಜಿಮ್. ನಾನು ಜಿಮ್ಮಲ್ಲಿ ಕೆಲಸ ಮಾಡಿದ್ದೀನಿ ಆ್ಯಸ್ ಅ ಟ್ರೈನರ್. ಆಲ್ಮೋಸ್ಟ್ ಪಾರ್ಟ್ ಟೈಮ್ 6 to 7 months ಕೆಲಸ ಮಾಡಿದ್ದೀನಿ ನಾನು. ನನಗೂ ಎಕ್ಸ್ಪೀರಿಯೆನ್ಸ್ ಇದೆ ಜಿಮ್ ಟ್ರೈನರ್ಸ್ ಹೇಗೆ ಕೆಲಸ ಮಾಡ್ತಾರೆ ಮತ್ತು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಟಿ ಶರ್ಟ್ ಹಿಂದೆಗಡೆ ನೋಡಿದ್ರೆ ಟ್ರೈನರ್ ಅಂತ ಇರುತ್ತೆ. ಬಟ್ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಕಾಣಿಸಲ್ಲ ಆಬ್ವಿಯಸ್ಲಿ, ಏನಕ್ಕಂದರೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಆ ಟೈಮ್ ಒಳಗಡೆ ಈ ಟಿ ಶರ್ಟ್ ನನಗೆ ಫಿಟ್ಟು ಆಗ್ತಿರಲಿಲ್ಲ, ತುಂಬ ಲೂಸ್ ಇತ್ತು. ಇವಾಗಲೂ ಲೂಸ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಬೆಟರ್. ತುಂಬಾ ಮೆಮೊರೀಸ್ ಇದೆ ಈ ಟಿ ಶರ್ಟ್ ಒಳಗಡೆ ನನ್ನ. ಅಂದರೆ ಯಾವುದೇ ವಿಷಯನ ನೀವು ಫಸ್ಟ್ ಇನಿಷಿಯಲಾಗಿ ಸ್ಟಾರ್ಟ್ ಮಾಡ್ತಿರಲ್ಲ, ಸೊ ಅದನ್ನೇ ಯಾವತ್ತೂ ಮರೆಯೋದಕ್ಕಾಗಲ್ಲ. ಅಂದರೆ ಫಸ್ಟ್ ಟೈಮ್ ಯಾವುದೇ ಆಗಿದ್ರೂ, ನೀವು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗೋದಾಗಲಿ, ಫಸ್ಟ್ ಡೇ ಆಫ್ ಕಾಲೇಜ್ ಆಗಲಿ, ಇಲ್ಲಾಂದರೆ ಫಸ್ಟ್ ಡೇ ಆಫ್ ಯುವರ್ ವರ್ಕ್ ಆಗಲಿ, ಫಸ್ಟ್ ಡೇ ಆಫ್ ಯುವರ್ ನ್ಯೂ ಆಫೀಸ್ ಆಗಲಿ, ಸೊ ಇದನ್ನೆಲ್ಲನೂ ಮರೆಯೋದಕ್ಕಾಗಲ್ಲ. ಸೊ ಅದೇ ರೀತಿ ನಾನು ನನ್ನ ಮೊದಲನೇ ಜಿಮ್ ಒಳಗಡೆ ಯಾವಾಗ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ದಟ್ ವಾಸ್ ಲೈಕ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ಯಾವುದೇ ರೀತಿಯಾದ ಬೇರೆ ಕಡೆ ಎಲ್ಲೂ ಹೇಗೆ ನಡೆಯುತ್ತೆ, ಜಿಮ್ ಟ್ರೈನರ್ಸ್ ಹೇಗಿರ್ತಾರೆ ಅಂತ ಅಂದ್ಬಿಟ್ಟು ಐಡಿಯಾನೂ ಇರ್ತಿರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಶೇರ್ ನಾಲೆಡ್ಜ್, ಲರ್ನ್ ಹೇಗೆ ನಡೆಯುತ್ತೆ ಜಿಮ್ ಎಲ್ಲ ಅಂತ ಅಂದ್ಬಿಟ್ಟು. ದಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಸಖತ್ತಾಗಿತ್ತು ನನಗೆ. ಪುಣೆ ತುಂಬಾ ಕಲಿಸಿದೆ ನನಗೆ. ಸೊ ಅದಕ್ಕೆ ಬೆಂಗಳೂರು ಆಗಿದ್ದ ನಂತರ ನನಗಿಷ್ಟ ಆಗೋಂಥ ಸಿಟಿ ಅಂದರೆ ಪುಣೆನೇ. ಮೈಸೂರು ಇದೆ ಒಂದು. ಸೊ ಲೆಟ್ಸ್ ಕ್ವಿಕ್ಲಿ ಜಂಪ್ ಟು ಟುಡೇಸ್ ವರ್ಕೌಟ್. ಇವತ್ತು ಸ್ಕ್ವಾಟ್ಸ್ ಮಾಡ್ತೀನಿ.
ಏನಕ್ಕೆ ಎಷ್ಟೊಂದು ದಿನ ಆಯಿತು ಸ್ಕ್ವಾಟ್ಸ್ ಎಲ್ಲ ಮಾಡಿ, ತುಂಬಾ ಇರುವೆಗಳು ಬಂದ್ಬಿಟ್ಟಿದೆ. ಕೆಂಪಿರುವೆ ಕಾಲ ಮೇಲೆಲ್ಲ ಹತ್ತೈತೆ. ಓಕೆ, ಸ್ಕ್ವಾಟ್ಸ್ ಮಾಡಿ ಎಷ್ಟೊಂದು ದಿನ ಆಯಿತು. ಸೊ ಅದಕ್ಕೆ ಇವತ್ತು ಸ್ಕ್ವಾಟ್ಸ್ ಮಾಡ್ತೀನಿ, ಆಲ್ಮೋಸ್ಟ್ 4 to 5 ಸೆಟ್ಸ್. ಬಟ್ ಲೆಟ್ ಸಿ ಹೇಗೆ ಅನಿಸುತ್ತೆ ಅಲ್ಲಿ ಹೋದ್ಮೇಲೆ ಅಂತ ಅಂದ್ಬಿಟ್ಟು ಪ್ರಿಯೋಗೋಟ್ನ ಕುಡಿತಾ ಇದ್ದೆ. ಅದನ್ನು ಮುಗಿಸಿ ವಿಲ್ ಜಂಪ್ ಟು ವರ್ಕೌಟ್. ಬಾಯ್. ಯು ಗೈಸ್ ಕ್ಯಾನ್ ಹಿಯರ್ ಮೀ. ಬಟ್ ಸದ್ಯಕ್ಕೆ ವಾರ್ಮಪ್ ಆಯಿತು, ಸ್ಟ್ರೆಚಿಂಗ್ ಮಾಡಿದೆ. ಅದಾದಮೇಲೆ ಜಸ್ಟ್ ನೀವೇನು ಇವಾಗಕ್ಕಿಂತ ಮುಂಚೆ ಜಸ್ಟ್ ನೋಡಿದ್ರಿ. ಸೊ ಅದು ಬಂದುಬಿಟ್ಟು ಒಂದು ಸ್ಪೆಸಿಫಿಕ್ ವಾರ್ಮಪ್. ನನಗೆ ಸ್ಕ್ವಾಟ್ಸ್ ಮಾಡಿದೆ ವಿತೌಟ್ ವೆಯ್ಟ್ಸ್. ಅದಾದಮೇಲೆ ಜಸ್ಟು ಬಾರ್ಬಲ್ಗೆ ಟು ಆಗೋದಕ್ಕೆ ಇನ್ನೊಂದು ಎಕ್ಸಸೈಸ್ನ ಮಾಡಿದೆ. ಜಸ್ಟ್ ಲೈಟ್ ವೆಯ್ಟ್ ಒಂದು 10 ಪೌಂಡ್ಸ್ ಹಾಕ್ಕೊಂಡು ಒಂದು ಸೆಟ್ನ ಮಾಡಿದೆ. ಇವಾಗ ಆ್ಯಕ್ಚುಲಿ ವರ್ಕೌಟ್ ಸೆಟ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 45 ಪೌಂಡ್ಸ್ ಹಾಕಿದ್ದೀನಿ. ಓಕೆ, ಸೊ ನಾರ್ಮಲ್ ಒಲಿಂಪಿಕ್ ಬಾರ್ ಏನಿದೆ, ಸೊ ಅದರದ್ದು ಇನ್ನೂ ವೆಯ್ಟ್ ಹಂಗೆ ಸ್ಲೋ ಆಗಿ ಹೇಗೆ ಫೀಲ್ ಆಗ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀನಿ ವೆಯ್ಟ್ನ. ಸೊ ಲೆಟ್ ಸಿ ಎಷ್ಟು ವೆಯ್ಟು ಮ್ಯಾಕ್ಸಿಮಮ್ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಇದು ಯೂಶಲಿ ನನ್ನ ಸ್ಟಾರ್ಟಿಂಗ್ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ 20 kgs ಹತ್ರ ಹಾಕ್ಕೊಂಡಿರ್ತೀನಿ ಬಾರಿಗೆ. ಅದಾದಮೇಲೆ ಸ್ಲೋಲಿ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀನಿ. ಮೋಸ್ಟ್ಲಿ ಇವತ್ತು ಸಪೋರ್ಟ್ ತೊಗೊಂಡ್ರೆ ತೊಗೊಬೋದು. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರೆಪ್ಸನ್ನ ನಾನು 3 to 4ಗೆ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿದರೆ ನಾನು ಫೇಲಿಯರ್ ಹೋಗ್ತಿಲ್ಲ ಇನಿಷಿಯಲಲ್ಲಿ. ಜಸ್ಟ್ ಮೂಮೆಂಟಿಗೆ ಟು ಆಗ್ತಾ ಲೈಟಾಗಿ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಟ್ಟು ಹೋಗೋಣ. ಏನಕ್ಕೆ ಇವಾಗಲೇ ನಾನು ಫೇಲಿಯರ್ಗೆ ಹೋದರೆ ನೆಕ್ಸ್ಟ್ ನಾನು ಮ್ಯಾಕ್ಸಿಮಮ್ ವೆಯ್ಟ್ನ ನಾನು ಎತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ರೀಚ್ ಮಾಡೋದಕ್ಕೆ ಆಗಲ್ಲ. ಸೊ ಅದನ್ನು ತಡೆಯುತ್ತೆ. ಸೊ ಅದೊಂದು ಕಾರಣಕ್ಕೆ ಇನಿಷಿಯಲಿ ನೀವು ಅಕಸ್ಮಾತ್ ನಾನು ಇವಾಗ ಸದ್ಯಕ್ಕೆ 5 ಸೆಟ್ಸ್ನ ಮಾಡ್ತಿದ್ದೀನಿ. ಇದು ಮೊದಲನೇ ಸೆಟ್ಟು. ಸೊ ಸ್ಲೋಲಿ ನೀವು ಹಂಗೆ ಪ್ರೋಗ್ರೆಸ್ ಮಾಡ್ಕೊಳ್ತಾ ಹೋಗಬೇಕು, ಲೋಡ್ ಮಾಡ್ತಾ, ಡಿಲೋಡಲ್ಲ. ಸೊ ನಂಬರ್ ಆಫ್ ರೆಪ್ಸ್ನ ನೀವು 10 ಮಾಡಬಹುದು ಅಂತ ಅಂದರೆ ಅದನ್ನು 7 ಇಲ್ಲಾಂದರೆ 6ಕ್ಕೆ ನಿಲ್ಲಿಸೋದಕ್ಕೆ ಟ್ರೈ ಮಾಡಿರಿ. ಓಕೆ, ಅಕಸ್ಮಾತ್ ಇನ್ನೂ ಚೆನ್ನಾಗಿ ಜಾಸ್ತಿನೇ ಮಾಡ್ಬೋದು ಅಂತಂದರೆ ದೆನ್ ಯು ಕ್ಯಾನ್ ಗೋ ಟು 10. ಎಷ್ಟಾಗುತ್ತೆ ಅಷ್ಟು. ಇನ್ನೊಂದು ಮ್ಯಾಕ್ಸಿಮಮ್ ನಾನು ಆರಾಮಾಗಿ ಒಂದು 5-6 ಮಾಡ್ಬೋದಾಗಿತ್ತು. ಬಟ್ ನನಗನ್ನಿಸ್ತು ನೆಕ್ಸ್ಟ್ ನಾನು ಇನ್ನೂ ಸ್ವಲ್ಪ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಐ ನೀಡ್ ಟು ಫೋಕಸ್ ಆನ್ ಮೋರ್ ವೆಯ್ಟ್ಸ್. ಓಕೆ, ವಿತ್ ಪಾಶ್ಚರ್.
ನೋಡಿದ್ರಲ್ಲ, ದಟ್ ಇಸ್ ದ ಮ್ಯಾಕ್ಸ್ ದಟ್ ಐ ಕುಡ್ ಲಿಫ್ಟ್. 3 ಸೆಟ್. ಇಫ್ ಇನ್ನೊಂದು ಮಾಡಿದಿದ್ರೆ ದೆನ್ ಐ ಮೈಟ್ ಹ್ಯಾವ್ ನೀಡೆಡ್ ಸಪೋರ್ಟ್ ಇಲ್ಲದೆ ಮೋಸ್ಟ್ಲಿ ಮಾಡೋದಕ್ಕಾಗ್ತಿಲ್ಲ. ಬಟ್ ನೀವೇನಾದರೂ ಪ್ರಾಪರಾಗಿ ಫೋಕಸ್ ಮಾಡಿ ನೋಡಿದ್ರೆ ಆ ಎಕ್ಸಸೈಸ್ನ. ಇವಾಗ ಜಸ್ಟ್ ಏನು ಮಾಡಿದೆ ಅದನ್ನು ಆದಷ್ಟು ವಿತ್ ಫಾರ್ಮ್ ಪ್ರಾಪರ್ ಆರ್ಚ್ ಹಿಡ್ತಾ ಐ ನೆವರ್ ಡಿಡ್ ಎನಿ ಆಫ್ ದಟ್ ಶೋಲ್ಡರ್ ಮೂಮೆಂಟ್. ಆ ರೀತಿಯಾದ ಶೋಲ್ಡರ್ ಮೂಮೆಂಟ್ನ ಮಾಡಿದೆ. ಐ ಟ್ರೈ ಟು ಫೋಕಸ್ ಆನ್ ಪಾಶ್ಚರ್ ಫಸ್ಟ್. ಹೆವಿ ಇದ್ರೂ ಐ ಟ್ರೈ ಟು ಮೇಕ್ ಶ್ಯೂರ್ ಐ ಡೋಂಟ್ ಚೀಟ್. ಓಕೆ, ಸೊ ಇಲ್ಲಾಂದರೆ ಯೂಶಲಾಗಿ ಏನಾಗುತ್ತೆ ಎಷ್ಟಂದರೆ ಕೆಳಗಡೆ ಹಿಂಗೆ ಹೋಗ್ತಾ ದೆನ್ ದೇ ಡೂ ದಿಸ್ ಆರ್ ದೇ ಡೂ ದಿಸ್. ಸೊ ಚೀಟಿಂಗ್ ಇಲ್ಲದೆ ಇರೋ ಥರ ಆದಷ್ಟು ಎಕ್ಸಸೈಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಇಫ್ ಯು ವಾಂಟ್ ಟು ವರ್ಕ್ ಆನ್ ಯುವರ್ ಲೆಗ್ಸ್ ದೆನ್ ಯು ವಿಲ್ ಹ್ಯಾವ್ ಟು ವರ್ಕ್ ಆನ್ ಆ್ಯಂಡ್ ಫೋಕಸ್ ಆನ್ ಯುವರ್ ಲೆಗ್ಸ್ ಮೋರ್. ಸುಮ್ಮನೆ ಬೆನ್ನಿಂದನೂ ನೀವು ಮೇಲೆ ಎತ್ಬೋದು ಹಿಂಗೆ ವೆಯ್ಟ್ನ, ಬಟ್ ದಟ್ ಇಸ್ ನಾಟ್ ರಿಯಲಿ ರಿಕ್ವೈರ್ಡ್. ನೋಡೋಣ, ಮೋಸ್ಟ್ಲಿ ಇನ್ನೂ ಒಂದು ಸೆಟ್ಟು ಮಾಡಿ ವಿತ್ ಸಪೋರ್ಟ್. ಅದಾದಮೇಲೆ ಇಫ್ ಐ ಆಮ್ ಡೂಯಿಂಗ್ ಎನಿಥಿಂಗ್ ಇದಕ್ಕಿಂತ ಏನಾದ್ರು ಜಾಸ್ತಿ ಲಿಫ್ಟ್ ಮಾಡ್ತಿದ್ರೆ ಐ ಟೆಲ್ ಯು ಗೈಸ್. ಸೆಕೆಂಡ್ ಮೂಮೆಂಟ್ ಆದಷ್ಟು ಲೈಟ್ ವೆಯ್ಟ್ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಏನಕ್ಕೆ ಐ ಆಮ್ ಲೈಕ್ ಆಲ್ರೆಡಿ ಎಕ್ಸಾಸ್ಟೆಡ್ ವಿತ್ 5 ಸೆಟ್ಸ್ ಆಫ್ ಸ್ಕ್ವಾಟ್ಸ್. ಬಟ್ ನನಗೆ ವರ್ಕ್ ಆಗೋಂಥ ಎಕ್ಸಸೈಸ್ ಬಂದ್ಬಿಟ್ಟು ಐಸೋಲೇಷನ್. ಸೊ ಆಲ್ಮೋಸ್ಟ್ ನಾನು ಮಷಿನ್ಸ್ ಯೂಸ್ ಮಾಡಿ ಐಸೋಲೇಟ್ ಮಾಡ್ತಿದ್ರೆ ದೆನ್ ಐ ವರ್ಕ್ ಮೋರ್ ಆನ್ ಎನಿ ಆಫ್ ದ ಮಸಲ್ಸ್ ಲೈಕ್ ಎಕ್ಸ್ಟೆನ್ಷನ್ ಆಗಲಿ, ಕರ್ಲ್ ಆಗಲಿ. ಸೊ ಆ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ನನಗೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ಸ್ ಕಾಣಿಸುತ್ತೆ. ಸ್ಕ್ವಾಟ್ಸ್ ಮಾಡಿದ್ರೂ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನನಗೆ ನನ್ನ ಪ್ರಾಬ್ಲಮ್ಸ್ ನನಗೆ ಮೊದಲೇ ಗೊತ್ತು. ಸೊ ನನ್ನ ಲೋವರ್ ಬ್ಯಾಕ್ ಏನಿದೆ, ನನ್ನ ಹಿಪ್ಸ್ ಒಂದು ಸ್ವಲ್ಪ ಸ್ಲೈಟ್ ಇನ್ಕ್ಲೈನ್ ಆಗಿದೆ. ಸೊ ಅದೊಂದು ಕಾರಣದಿಂದ ಏನಾಗುತ್ತೆ, ಅನ್ಈವನ್ ಆಗಿ ನಾನು ವೆಯ್ಟ್ ಎತ್ತೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ ಲೆಗ್ ಅಂದರೆ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ ಮೇಲೆ ಬರೋದಕ್ಕಿಂತ ಹಿಪ್ ಫ್ಲೆಕ್ಸರ್ಸ್ಗೆ ಹೋಗುತ್ತೆ ನನ್ನ ಪ್ರಕಾರ. ಅದು ಆ್ಯಕ್ಚುಲಾಗಿ ಒಳ್ಳೇದಲ್ಲ. ಸೊ ಅದೊಂದು ಕಾರಣಕ್ಕೆ ನಾನು ಆದಷ್ಟು ಜಾಸ್ತಿ ಸ್ಕ್ವಾಟ್ಸ್ನ ಟ್ರೈನ್ ಮಾಡೋದಕ್ಕೆ ಟ್ರೈ ಮಾಡಲ್ಲ, ಬಟ್ ಮಷೀನ್ಸ್ ಎತ್ತೀನಿ. ಬಟ್ ಐ ಲವ್ ದಿಸ್ ಒನ್, ಹ್ಯಾಕ್ ಸ್ಕ್ವಾಟ್ಸ್. Exercise basically works on more of your hamstrings and less of your quadriceps. ಅಂದರೆ ಲೈಟಾಗಿ ಒಂದು ಸ್ವಲ್ಪ ಟಿಯರ್ ಡ್ರಾಪ್ಸ್ ಮೇಲೆ ವರ್ಕ್ ಆಗುತ್ತೆ. ಬಟ್ ಇನ್ನು ಒಂದು ಮಾಡಿ ದೆನ್ ಐಲ್ ಗೋ ವಿತ್ ದ ಮಷೀನ್ಸ್. ಗೈಸ್, ನಮ್ಮ ಲಾಸ್ಟ್ ಎಕ್ಸಸೈಸ್ನ ಲೆಗ್ ಎಕ್ಸ್ಟೆನ್ಷನ್ ಮತ್ತು ಕರ್ಲ್ ಎರಡೂ ಸೂಪರ್ ಸೆಟ್ ಮಾಡ್ತಿದ್ದೀನಿ. ಬಟ್ ರೆಕಾರ್ಡ್ ಮಾಡಲ್ಲ ವೀಡಿಯೋನ, ತುಂಬಾ ಸುಸ್ತಾಗೋಗಿದೆ. ಮಾತಾಡೋದಕ್ಕೂ ಸುಸ್ತಾಗ್ತಿದೆ ನನಗೆ. ಸೊ ಅದೊಂದು ಕಾರಣಕ್ಕೆ ವರ್ಕೌಟ್ ವೀಡಿಯೋನ ಇವಾಗ ಸದ್ಯಕ್ಕೆ ಮುಗಿಸ್ತಿದ್ದೀನಿ. ಲೆಗ್ ಎಕ್ಸ್ಟೆನ್ಷನ್ ಅಂದರೆ ಸೀಟ್ ಮೇಲೆ ಕೂತ್ಕೊಂಡು ನೀವು ಹಿಂಗೆ ಕಾಲನ್ನ ಹಿಂಗೆ ಮುಂದೆ ಮೇಲೆ ಎಳೆಯೋದು. ಕರ್ಲ್ ಅಂತ ಅಂದರೆ ಹಿಂಗೆ ಮಲ್ಕೊಂಡು ಹಿಂಗೆ ವಾಪಸ್ ಹಿಂಗೆ ಇಡೋದು. ಓಕೆ, ಸೊ ಅಂದರೆ ಹಿಂಗಲ್ಲ, ಬಟ್ ಕರ್ಲ್ ಆ್ಯಂಡ್ ಎಕ್ಸ್ಟೆನ್ಷನ್ ನಿಮಗೆ ಗೊತ್ತಾಗೋಗುತ್ತೆ. ಎಷ್ಟೊಂದು ವೀಡಿಯೋಸ್ ಒಳಗಡೆ ಮಾಡಿದ್ದೀನಿ. ಸೊ ಪ್ರಾಬ್ಲಿ ಯು ಕ್ಯಾನ್ ರೆಫರ್ ಮೈ ಲೆಗ್ ವರ್ಕೌಟ್ ವೀಡಿಯೋ ಟ್ಯುಟೋರಿಯಲ್. ಓಕೆ, ಐ ವಿಲ್ ಸೂನ್ ಕ್ಯಾಚ್ ಯು ಗೈಸ್ ಆಫ್ಟರ್ ಐ ಆಮ್ ಡನ್ ವಿತ್ ದ ವರ್ಕೌಟ್ ಆ್ಯಂಡ್ ಒಂದು ಸ್ವಲ್ಪ
ಅಡುಗೆ ಎಲ್ಲ ಮಾಡಾದಮೇಲೆ ಐ ವಿಲ್ ಗಿವ್ ಎನ್ ಅಪ್ಡೇಟ್. ಬಾಯ್. ಓಕೆ, ಒಂದು ಕ್ವಿಕ್ ಅಪ್ಡೇಟ್ನ ಕೊಟ್ಟು ವಿಡಿಯೋನ ಮುಗಿಸೋಣ. ನಿನ್ನೆ ಮಳೆ ಬೇರೆ ಬಂದಿತ್ತು, ಶೂಸ್ ಎಲ್ಲ ಡಮಾರ್ ಆಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ನಾನು ಒಂದೇ ಒಂದು ಮೀಲ್ನ ಕನ್ಸ್ಯೂಮ್ ಮಾಡಿದೆ. ಅದೇನು ಅಂತಂದರೆ ವೇ ಪ್ರೋಟೀನ್ ಮತ್ತು ಕೊಕೊನಟ್ ಆಯಿಲ್. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಮೀಲ್ಸ್ನ ನಾನು ಸದ್ಯಕ್ಕೆ ಕನ್ಸ್ಯೂಮ್ ಮಾಡಿಲ್ಲ. ಏನಕ್ಕೆ ಅಷ್ಟೊಂದು ಹಸಿವಾಗ್ತಿಲ್ಲ. ಸೊ ಅದಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಒಳಗಡೆ ನೀವೇನಾದ್ರು ಚೆಕ್ ಮಾಡಿದರೆ ನನ್ನ ಮಿಕ್ಕಿರೋ ಅಂಥ ಮೀಲ್ಸ್ನೆಲ್ಲ ನಾನು ಪೋಸ್ಟ್ ಮಾಡಿದೆ. ಒಂದು ಚಿಕನ್ ಮತ್ತು ಸ್ಯಾಲಡ್ ಒಂದು ಮೀಲು. ಇನ್ನೊಂದು ಮೀಲ್ ಬಂದುಬಿಟ್ಟು ನಾನು ಹೆವಿ ಮೀಲ್ ಕನ್ಸ್ಯೂಮ್ ಮಾಡ್ತಿದ್ದೀನಿ, ಪ್ರೋಟೀನ್ ಮತ್ತು ಫ್ಯಾಟ್ ರಿಚ್ಚು. ಅದು ಬಂದುಬಿಟ್ಟು 4 ಮೊಟ್ಟೆ, ಒಂದು ಚೀಸ್, ಅದಾದಮೇಲೆ 100 ಗ್ರಾಮ್ಸ್ ಪನ್ನೀರ್ ವಿತ್ ಬೀನ್ಸ್ ಮತ್ತು ಕ್ಯಾರೆಟ್. ಸೊ ಇದು ನನ್ನ 2ನೇ ಮೀಲ್ ಆಗಿರುತ್ತೆ. ಬಟ್ ನನಗೆ ಆಫೀಸ್ಗೆ ಹೋಗಿದ ತಕ್ಷಣ ಏನಾದರೂ ಲೈಟಾಗಿ ಹಸಿವಾಗ್ತು ಅಂತ ಅಂದರೆ ಎಗ್ ಮೀಲಿಂದ ಒಂದು ಹಾಫ್ ಪೋರ್ಷನ್ನ ನಾನು ಕನ್ಸ್ಯೂಮ್ ಮಾಡ್ತೀನಿ. ದಟ್ಸ್ ಇಟ್ ಫ್ರಮ್ ಮೈ ಸೈಡ್ ಆ್ಯಂಡ್ ನೋ ಮೋರ್ ಅಪ್ಡೇಟ್ಸ್. ಫೀಲಿಂಗ್ ಗುಡ್, ಬಟ್ ಒಂದು ಸ್ವಲ್ಪ ಎನರ್ಜಿ ಡ್ರಾಪ್ ಆಗಿದೆ ಅಂತ ಅನಿಸ್ತಿದೆ. ಒಂದು ಸ್ವಲ್ಪ ಲೈಟಾಗಿ ಸುಸ್ತಾಗ್ತಿದೆ ನನಗೆ. ತಿಂದಿಲ್ಲ ಅಂತ ಅಲ್ಲ, ಆ್ಯಕ್ಚುಲಾಗಿ ಕಿಟೋಸಿಸ್ ಒಳಗಡೆ ಈವನ್ ಇಫ್ ಯು ಹ್ಯಾವ್ ನಾಟ್ ಈಟಿಂಗ್ ದೆನ್ ಯುವರ್ ಬಾಡಿ ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ಮೋರ್ ಎನರ್ಜಿ. ಏನೋ ಒಂದು ಸ್ವಲ್ಪ ಲೈಟಾಗಿ ಲೋ ಅಂತ ಅನ್ನಿಸ್ತಿದೆ, ಬಟ್ ದಟ್ಸ್ ಫೈನ್, ಇಟ್ ಹ್ಯಾಪನ್ಸ್. ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಐ ವಿಲ್ ಹ್ಯಾವ್ ಟು ಲೀವ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ದೀರಾ ಅಂತಂದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕಮೆಂಟ್ನ ಚೆಕ್ ಮಾಡ್ತಿಲ್ಲ ನಾನು ಸದ್ಯಕ್ಕೆ, ಬಟ್ ಚೆಕ್ ಮಾಡ್ತೀನಿ. ಒಂದು ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲಲ್ಲಿ ಹೋಗ್ತಿರೋದ್ರಿಂದ ಕಮೆಂಟ್ಸ್ನ ನಾನು ಚೆಕ್ ಮಾಡೋದಕ್ಕಾಗ್ತಿಲ್ಲ. ಬಟ್ ಇನ್ನು ಮುಂದೆ ಕಮೆಂಟ್ಸ್ ಎಲ್ಲ ಚೆಕ್ ಮಾಡಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ರಘು ಸೈನಿಂಗ್ ಆಫ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.